ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಇವತ್ತು ಆ್ಯಕ್ಚುಲಿ ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಯಾರು ಅಂತ ನೆನಪಿಲ್ಲ. ಆ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಥಾಟ್ಸಿಂದ ಲೈಫ್ ಕ್ರಿಯೇಟ್ ಆಗುತ್ತಾ ಅಂತ ಕೇಳಿದರು. ಯಸ್, ಅಫ್ಕೋರ್ಸ್. ನಾನು ಆಲ್ರೆಡಿ ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಥಾಟ್ಸಿಂದ ನಮ್ಮ ಜೀವನ ಕ್ರಿಯೇಟ್ ಆಗುತ್ತೆ ಅಂತ. ವಾಪಸ್ ನಾನು ಬೇಸಿಕ್ಕಿಂದ ಹೇಳ್ತೀನಿ. ನಾವು ಪ್ರತಿ ದಿವಸನೂ ನಾವು ಆನ್ ಆ್ಯಾವ್ರೇಜ್ 80,000 ಥಾಟ್ಸು ನಮ್ಮ ತಲೆಯಲ್ಲಿ ಓಡಾಡುತ್ತೆ. ಓಕೆ, ನೀವು 80,000 ಥಾಟ್ಸ್ ಬರುತ್ತೆ ನಿಮಗೆ ಆನ್ ಆ್ಯಾವ್ರೇಜ್. ಓಕೆ, ಕಡಿಮೆನೂ ಇರ್ಬೋದು, ಜಾಸ್ತಿನೂ ಇರ್ಬೋದು. ನೀವು ಪ್ರತಿ ದಿವಸನೂ ನಿಮಗೆ ಗೊತ್ತಿಲ್ಲದೆ ಏನು ಮಾಡ್ತೀರಾ, ಎಷ್ಟೊಂದು ಥಾಟ್ಸ್ ಬರುತ್ತೆ. ಆ ಥಾಟ್ಸು ನಿಮ್ಮ ಲೈಫನ್ನು ಕ್ರಿಯೇಟ್ ಮಾಡುತ್ತೆ. ನನಗೆ ಅದು ಫುಲ್ ಸೈಂಟಿಫಿಕ್ಕಾಗಿ ನಾನು ಉತ್ತರನ ಕೊಡೋಕ್ಕೆ ಹೋಗಲ್ಲ. ಓಕೆ, ನಿಮಗೆ ಅಷ್ಟೆಲ್ಲ ಡೀಟೇಲ್ಸ್ ಬೇಕು ಅಂದರೆ ಬೇಕಾದಷ್ಟು ಬುಕ್ಸ್ ಇದೆ. ನಾನು ಸೈಂಟಿಫಿಕ್ಕಾಗಿ ಹೇಳಲ್ಲ, ನನಗೆ ಏನು ಗೊತ್ತು ನಾನು ಅದನ್ನು ಶೇರ್ ಮಾಡ್ತೀನಿ. ಅಂದರೆ ಇವಾಗ ಫುಲ್ ನಾನು ಸೈಂಟಿಫಿಕ್ಕಾಗಿ ನನಗೆ ಬೇಕಾಗಿಲ್ಲ. ನನ್ನ ಮೈಂಡ್ ಅನ್ನೋದು ನಾನು ಏನು ಹೇಳ್ತೀನೋ ಅದನ್ನು ನಂಬತ್ತೆ. ಓಕೆ, ನಾವು ಇಲ್ಲಿ ಲಾಜಿಕ್ಕಿಂತ ನಾವು ಮ್ಯಾಜಿಕ್ ಮೇಲೆ ತುಂಬ ಭರವಸೆ ಇಟ್ಟಿದ್ದೀವಿ. ಲಾಜಿಕ್ಕು, ಅಯ್ಯೋ ಅದು ಹಾಗಾಗಲೇಬೇಕು, ಸೈಂಟಿಫಿಕ್ ನನಗೆ ಸಿಗಲೇಬೇಕು, ನನಗೆ ಸೈಂಟಿಫಿಕ್ಕಾಗಿ ಉತ್ತರ ಬೇಕೇ ಬೇಕು. ಗೋ ಆ್ಯಂಡ್ ಚೆಕ್ ಆಲ್ ದ ಬುಕ್ಸ್. ಬೇಕಾದಷ್ಟು ಬುಕ್ಸ್ ಇದೆ. ನಮ್ಮ ಥಾಟ್ಸ್ ಮೇಲೆ ಎಷ್ಟೊಂದು ಬುಕ್ಸ್ ಬರೆದಿದ್ದಾರೆ. ಬಿಕಮಿಂಗ್ ಅ ಸೂಪರ್ ನ್ಯಾಚುರಲ್ ಅಂತ ಒಂದು ಬುಕ್ ಇದೆ, ಇದನ್ನು ರೆಫರ್ ಮಾಡಿ. ತುಂಬ ಚೆನ್ನಾಗಿ, ಈಸ್ ಅ ನ್ಯೂರಾಲಜಿಸ್ಟ್, ತುಂಬ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ನೀವು ಅದನ್ನು ಬುಕ್ಕನ್ನು ಓದ್ಬೋದು. ಓಕೆ, ನಾನು ಎಲ್ರಿಗೂ ಅರ್ಥ ಆಗೋ ರೀತಿ ಹೇಳ್ತೀನಿ. ನಮಗೆ ಪ್ರತಿ ದಿವಸನೂ ನಮಗೆ 80,000 ಥಾಟ್ಸ್ ಬರುತ್ತೆ. ಅದರಲ್ಲಿ ನೀವು ಯಾವ ಥಾಟ್ಸ್ ಡಾಮಿನೆಂಟ್ ಆಗಿರುತ್ತೆ, ಯಾವುದನ್ನು ನೀವು ಜಾಸ್ತಿಯಾಗಿ ನೀವು ಯೋಚನೆ ಮಾಡಿರ್ತೀರ, ನಿನ್ನೆ, ಇವತ್ತು, ನಾಳೆ, ನಾಡಿದ್ದು, ಆ ರೀತಿ ನಮ್ದು ಏನಾಗಿರುತ್ತೆ, ಡೈಲಿನೂ ಸೇಮ್ ಪ್ಯಾಟರ್ನಲ್ಲೇ ನಾವು ಜೀವನ ಮಾಡ್ತೀವಿ. ನಮಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಇಟ್ಸ್ ನಾಟ್ ಎಟ್ ಆಲ್ ಅ ನ್ಯೂ ಥಿಂಗ್. ನೀವು ಹುಟ್ಟಿದ ಆ ಕ್ಷಣದಿಂದ ನೀವು ಮ್ಯಾನಿಫೆಸ್ಟೇಷನನ್ನು ಶುರು ಮಾಡ್ತೀರಾ, ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀರ. ನಿಮಗೆ ಗೊತ್ತಿಲ್ದೋ ನಿಮ್ಮ ಲೈಫು ಇವಾಗ ಏನು ಅನುಭವಿಸ್ತಾ ಇದ್ರ, ದ್ಯಾಟ್ ಈಸ್ ಯುವರ್ ಮ್ಯಾನಿಫೆಸ್ಟೇಷನ್. ಓಕೆನಾ? ಇವಾಗ ನಮ್ಮ ಬ್ರೈನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಮ್ಮ ಬ್ರೈನ್ ಯಾವ ರೀತಿ ನಿಮ್ಮದು ಟೇಪ್ ರೆಕಾರ್ಡರ್ ಇರುತ್ತಲ್ವ. ಇವಾಗ ಟೇಪ್ ರೆಕಾರ್ಡರ್ ಇರ್ತಾ ಇತ್ತು ಮೊದಲಿನ ಕಾಲದಲ್ಲಿ, ಕ್ಯಾಸೆಟ್ ಹಾಕ್ಬಿಟ್ಟು ಮಾಡಬೇಕಿತ್ತು. ನೀವು ಅದರಲ್ಲಿ ಏನು ರೆಕಾರ್ಡ್ ಮಾಡಿರ್ತೀರೋ ಆ ರೆಕಾರ್ಡಿಂಗು ಪ್ಲೇ ಆಗುತ್ತೆ. ಓಕೆನಾ? ಆ ಟೇಪ್ ರೆಕಾರ್ಡಲ್ಲಿ ಏನಿದೆಯೋ ಅದು ಪ್ಲೇ ಆಗುತ್ತೆ, ಏನೋ ಪ್ಲೇ ಆಗಲ್ಲ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಆ ರೆಕಾರ್ಡಿಂಗ್ಸನ್ನು ಬಿಟ್ಟು ನೀವು ಅಲ್ಲಿ ಒಂದು ರೆಕಾರ್ಡ್ ಅಂತ ಒಂದು ರೆಡ್ ಬಟನ್ ಇರ್ತಾ ಇತ್ತು, ಅದನ್ನು ಪ್ಲೇ ಮಾಡಿ ನಿಮಗೆ ಬೇಕಾಗಿರೋದನ್ನು ನೀವು ರೆಕಾರ್ಡ್ ಮಾಡ್ಬೋದಿತ್ತು. ಇವಾಗ ರೆಕಾರ್ಡಿಂಗ್ಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಬಟ್ ಆ ಓಲ್ಡ್ ವರ್ಷನ್ನು ಏನಾಗ್ತಾ ಇತ್ತು, ಅದು ಅಳಿಸ್ಬಿಟ್ಟು ಹೊಸದು ನಾವು ಇವಾಗ ಏನು ಹೇಳ್ತೀವಿ ಅದು ರೆಕಾರ್ಡ್ ಆಗ್ತಾ ಇತ್ತು. ಓಕೆನಾ? ಅದೇ ರೀತಿ ನಮ್ಮ ಬ್ರೈನ್ ಕೂಡ ನೀವು ಏನನ್ನು ಫೀಡ್ ಮಾಡಿರ್ತೀರೋ ಅದು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಯಾವುದು ಜಾಸ್ತಿ ಫೀಡಿಂಗ್ ಆಗುತ್ತೆ. ನಾನು ಆಲ್ರೆಡಿ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಹಾಕಿದ್ದೀನಿ, 3-4 ವಿಡಿಯೋ ಇದೆ. ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ, ಚೆಕ್ ಮಾಡಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಚೆಕ್ ಮಾಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ನಿಮ್ಗೆ ಅದ್ರ ಬಗ್ಗೆ ಓದಬೇಕು ಅಂದರೆ ಖಂಡಿತವಾಗಿಯೂ ದ ಪವರ್ ಆಫ್ ಅವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಜೋಸೆಫ್ ಮರ್ಫಿ ಅವ್ರು ಬರೆದಿದ್ದು ದ ಆಸಮ್ ಬುಕ್, ಇದು ಕನ್ನಡದಲ್ಲೂ ಇದೆ, ನಮ್ಮ ಸುಪ್ತ ಮನಸ್ಸಿನ ಶಕ್ತಿ ಅಂತ. ಅದನ್ನು ಓದಿ, ಅದರಲ್ಲಿ ಫುಲ್ ಡಿಟೇಲ್ ಆಗಿ ಹೇಳಿದ್ದಾರೆ.
ತಿಳ್ಕೊಳ್ಳಿ. ಯಾಕೆಂದರೆ ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಲೈಫ್. ನಮ್ಮ ಲೈಫಿನ ಕ್ರಿಯೇಟರ್ ನಾವೇನೆ. ಆಲ್ ಆಫ್ ಅ ಸಡನ್ ಚೇಂಜಸ್ ಆಗುತ್ತೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ನೀವು ಹುಟ್ಟಿದಾಗಿಂದ ಇಷ್ಟು ವರ್ಷದವರೆಗೆ ನಿಮ್ಗೆ ಎಷ್ಟು ವರ್ಷ ಆಗಿದೆಯೋ ಅಷ್ಟು ವರ್ಷದ ಕಡತ, ಅಂದರೆ ಅಷ್ಟು ವರ್ಷದ ರೆಕಾರ್ಡಿಂಗ್ಸ್ ಇರುತ್ತೆ. ನೀವು ಅದನ್ನು ಚೇಂಜ್ ಮಾಡಬೇಕು. ಇವಾಗ ಒಂದು ಎಸಂಪ್ಷನ್, ನಮ್ಮ ಎಸಂಪ್ಷನ್ ಮೇಲೆ ನಮ್ಮ ಲೈಫ್ ನಿಂತಿದೆ. ಅಂದರೆ ನೀವು ಏನು ಅಂದ್ಕೊತೀರೋ, ಇವಾಗ ಒಂದು ಫುಡ್ ಬಗ್ಗೆ ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ ಇದೆಯಲ್ಲ, ಅಯ್ಯೋ ಅದನ್ನು ತಿಂದರೆ ಗ್ಯಾಸ್ ಆಗುತ್ತೆ, ಐಸ್ ಕ್ರೀಮ್ ತಿಂದರೆ ಥಂಡಿ ಆಗುತ್ತೆ, ದ್ಯಾಟ್ ಈಸ್ ಯುವರ್ ಪ್ಯೂರ್ ಎಸಂಪ್ಷನ್. ಅದು ಎಸಂಪ್ಷನ್. ಕೆಲವೊಬ್ಬರಿಗೆ ಆಗಲ್ಲ. ಕೆಲವೊಬ್ಬರು ಮಾರ್ನಿಂಗ್ ಎದ್ದ ಕೂಡಲೇ ಬಟಾಟೆ ತಿಂತಾರೆ, ಅವ್ರಿಗೇನೂ ಆಗಲ್ಲ. ಬಿಕಾಸ್ ಅವರಲ್ಲಿ ಆ ಎಸಂಪ್ಷನ್ ಸೆಟ್ ಆಗಿಲ್ಲ. ನಮ್ಮಲ್ಲಿ ಆ ಎಸಂಪ್ಷನ್ ಸೆಟ್ ಆಗಿದೆ. ನಾವು ಅದನ್ನು ತಿಂದರೆ ಏನು ಮಾಡುತ್ತೆ, ನಮ್ಮ ಬ್ರೈನಲ್ಲಿ ಆಲ್ರೆಡಿ ಫೀಡಿಂಗ್ ಆಗಿದೆ. ಇಟ್ಸ್ ಲೈಕ್ ಅ ಕಂಪ್ಯೂಟರ್. ನೀವು ಏನು ಅದರಲ್ಲಿ ತುಂಬಿಸಿರ್ತೀರೋ ಅದು ಅದರಲ್ಲಿ ಇರುತ್ತೆ. ನೀವು ಇವಾಗ ಎಂಟರ್ ಒತ್ತಿದ್ರೆ ಎಂಟರಿನ ಫಂಕ್ಷನ್ಸ್ ಏನು ಅಂತ ಆಲ್ರೆಡಿ ಕಂಪ್ಯೂಟ್ರಲ್ಲಿ ಸೆಟ್ ಆಗಿರುತ್ತೆ. ಆ ಎಂಟರ್ ಒತ್ತಿದಾಗ ಅದು ವರ್ಕ್ ಆಗುತ್ತೆ. ಅದೇ ರೀತಿ ನಮ್ಮಲ್ಲಿ ಇವಾಗ ನಾನು ಫಾರ್ ಎಕ್ಸಾಂಪಲ್ ಪೊಟ್ಯಾಟೊನ ತಿಂದಾಗ ನನ್ನ ದೇಹದಲ್ಲಿ ಹೀಗಾಗುತ್ತೆ ಅಂತ ನಾನು ಆಲ್ರೆಡಿ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ನಾನು ಅದು ತಿಂದ ಕೂಡಲೇ ಏನು ಮಾಡುತ್ತೆ, ನನ್ನ ಬ್ರೈನ್ ಅಷ್ಟೊಂದು ಬ್ರಿಲಿಯಂಟ್. ಓಕೆನಾ? ತಿಂದ ಕೂಡಲೇ ವಿಜಯ ತಿಂದಿದ್ದಾಳೆ, ಇದಕ್ಕೆ ಈ ರೀತಿ ಮಾಡಬೇಕು ಅಂತ ಅದೇ ರೀತಿ ಆಗೇ ಆಗುತ್ತೆ. ಬಿಕಾಸ್ ನಿಮ್ಮ ಒಂದು ನಂಬಿಕೆ ಅನ್ನೋದು ಅಷ್ಟೊಂದು ದೃಢವಾಗಿರುತ್ತೆ. ನಿಮ್ಮ ಒಂದು ನಂಬಿಕೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ. ಎಸಂಪ್ಷನ್ ಅಂದರೆ ನಿಮ್ಮ ನಂಬಿಕೆ. ನಿಮ್ಮ ನಂಬಿಕೆ ಏನಿದೆ, ನಿಮ್ಮಲ್ಲಿ ಯಾವ್ಯಾವ ಎಸಂಪ್ಷನ್ ಇದೆ, ಚೆಕ್ ಇಟ್ ಔಟ್. ಓಕೆ, ಥಾಟ್ಸು, ನಿಮಗೆ ಬೇಕಾಗಿರೋ ಥಾಟ್ಸನ್ನು ಹಾಕ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಆಲ್ವೇಸ್ 2 ಆಪ್ಷನ್ಸ್ ಇಸ್ ದೇರ್. ಪ್ರತಿ ಸರಿನೂ ನಮ್ಮ ಹತ್ರ 2 ಆಪ್ಷನ್ಸ್ ಇರುತ್ತೆ. ಬೆಳಿಗ್ಗೆ ಎದ್ದು ಕೂಡಲೇ ಅಯ್ಯೋ ಯಾಕಪ್ಪ ಇವತ್ತು ಬೆಳಗಾಯಿತು ಅನ್ನೋ ಅದು ಒಂದು ಆಪ್ಷನ್. ಮತ್ತೊಂದು ಟುಡೇ ಇಸ್ ಅ ಬ್ಲೆಸ್ಡ್ ಡೇ, ಇವತ್ತಿನ ದಿವಸ ತುಂಬ ಬ್ಯೂಟಿಫುಲ್ ಆಗಿದೆ. ಆ ರೀತಿ ಪ್ರತಿ ಸಾರಿನೂ ಒಂದು ನಾಣ್ಯಕ್ಕೆ 2 ಮುಖ ಇರೋ ರೀತಿ ಪ್ರತಿ ಸಾರಿನೂ ನಿಮ್ಮ ಹತ್ರ 2 ಆಪ್ಷನ್ ಇದ್ದೇ ಇರುತ್ತೆ. ನೀವೇನು ಮಾಡ್ತೀರಾ, ನಿಮಗೆ ಯಾವುದು ಬೇಡವೋ ಅದನ್ನು ಚೂಸ್ ಮಾಡ್ತೀರಾ, ನಿಮಗೆ ಯಾವುದು ಬೇಡ ಅಂದ್ಕೊಂಡಿದ್ರೋ ಅದನ್ನು ಚೂಸ್ ಮಾಡ್ತೀರಾ. ಯಾವುದು ನಿಮಗೆ ಬೇಕು ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಆಮೇಲೆ ನನ್ನ ಲೈಫ್ ಇಷ್ಟೇನೆ, ನಾನು ಹಾಗೇನೆ, ನಾನು ಹೀಗೇನೆ ಅಂತ ಹೇಳ್ತೀರಾ. ಸೊ ನಿಮ್ಮ ಥಾಟ್ಸ್ ಏನಿದೆ, ನಿಮ್ಮ ಯೋಚನೆಗಳೇನಿದೆ, ಅದು ನಿಮ್ಮ ಲೈಫನ್ನು ಕ್ರಿಯೇಟ್ ಮಾಡುತ್ತೆ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಲೈಫ್. ಅದು ಅವರೇನೋ ಹೇಳಿದರು 3 ಪಟ್ಟಾಗಿ ವಾಪಸ್ ನಮ್ಮ ಹತ್ರ ಬರುತ್ತೆ ಅಂತ. ಸೊ ದ್ಯಾಟ್ ಈಸ್ ಯುವರ್ ಬಿಲೀವ್ ಸಿಸ್ಟಮ್. ಅಂದರೆ ಎಸ್, ಹಾಗೆ ಆಗುತ್ತೆ. ಸೊ ನಮ್ಮ ಥಾಟ್ಸ್ ಫಸ್ಟು ನಿಮ್ಮ ಎಸಂಪ್ಷನ್ ಯಾವ ರೀತಿ. ಇವಾಗ ನೀವು ಕೇಳ್ಬೋದು, ಮೇಡಮ್ ಎಸಂಪ್ಷನ್ಸ್ ಯಾವ ರೀತಿ ಸೆಟ್ ಆಯಿತು? ಪ್ಯೂರ್ಲಿ ರಿಪಿಟೇಷನಿಂದ. ಇವಾಗ ನೀವು ಚಿಕ್ಕವರಿರುವಾಗ ನಡಿಬೇಕು ಅಂದರೆ ನೀವು ಒಂದು ಸರಿ ಬೀಳ್ತೀರಾ, ಮತ್ತಿದ್ದು ನಡೀತೀರಾ, ಒಂದೇ ಸರಿ ಕಲ್ತು ಬಿಡ್ತೀರಾ? ಇಲ್ಲ. ಇವಾಗ ನನಗೆ ನಮ್ಮ ಅಮ್ಮ ಬಾಯಿಪಾಠ ಅಂತ ಮಾಡಿಸ್ತಾ ಇದ್ರು. ನಾವು ಕನ್ನಡ ಮೀಡಿಯಮ್ ಓದಿದ್ದು. ಸೊ ಅದು ಏನಂದರೆ ಆ ಟೇಬಲ್ಸನ್ನು ನನಗೆ ಎಷ್ಟು ಹೇಳ್ಕೊಟ್ಟಿದ್ರು ಅದು ಇನ್ನೂ ನೆನಪಿದೆ ನನಗೆ. ಅಂದರೆ ಇಟ್ಸ್ ರಿಪೀಟೇಷನಿಂದ ನಾವು ಪ್ರತಿಯೊಂದನ್ನು ಮಾಡ್ತೀವಿ. ಈಗ ಬ್ರಷ್ ಮಾಡು ಅಂದರೆ ನೀವು ಕಣ್ಣು ಮುಚ್ಕೊಂಡು ಬೇಕಿದ್ರೂ ಮಾಡ್ತೀರಾ. ಸ್ನಾನ ಮಾಡೋದು ಅದೆಲ್ಲ ನಿಮಗೆ ಮಾಡಿ 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 ಅಭ್ಯಾಸ ಆಗಿಬಿಟ್ಟಿದೆ, ಹ್ಯಾಬಿಟ್ ಆಗಿಬಿಟ್ಟಿದೆ. ಅದು ಆಗಬೇಕು ಅಂದರೆ ನೀವು ರಿಪೀಟ್ ಮಾಡಬೇಕು. ನಿಮ್ಮ ಒಂದು ಎಸಂಪ್ಷನನ್ನು ಚೇಂಜ್ ಮಾಡ್ಕೋಬೇಕು ಅಂದರೆ ರಿಪೀಟ್ ಮಾಡಬೇಕು. ನೀವು ರಿಪೀಟ್ ಮಾಡಿ 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 ನಿಮ್ಮ ಎಸಂಪ್ಷನ್ ಚೇಂಜ್ ಆದಾಗ ನಿಮ್ಮ ಲೈಫು ಸ್ಲೋ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನಾನು ಬಟಾಟೆದು ಉದಾಹರಣೆ ಕೊಟ್ಟೆ. ಇಲ್ಲ, ನನಗೇನೂ ಆಗಲ್ಲ, ನನಗೆ ಬಟಾಟೆ ತಿಂದರೆ ಏನೂ ಆಗಲ್ಲ, ದಟ್ ಈಸ್ ಮೈ ಫೇವ್ರೇಟ್ ವೆಜಿಟೇಬಲ್, ನನಗೆ ಅದನ್ನು ತಿಂದರೆ ಏನೂ ಆಗಲ್ಲ, ನಾನು ಅದನ್ನು ತುಂಬ ಇಷ್ಟಪಡ್ತೀನಿ, ನನ್ನ ದೇಹ ತುಂಬ ಚೆನ್ನಾಗಿ ಡೈಜೆಸ್ಟ್ ಮಾಡುತ್ತೆ ಅಂತ ನೀವು ಈ ರೀತಿ ಅಫರ್ಮೇಷನನ್ನು ಹೇಳಿ 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 ನೀವು ನಿಮ್ಮ ಎಸಂಪ್ಷನನ್ನು ಚೇಂಜ್ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಬಟಾಟೆ ಅಥವಾ ಬೇರೆ ಯಾವುದೇ ಆಹಾರ, ಬೇರೆ ಏನು ಬೇಕಿದ್ರೂ ಆಗ್ಬೋದು, ಅದನ್ನು
ಏನೂ ಆಗಲ್ಲ. ಸೊ ಬೇಸಿಕಲಿ ನಿಮ್ಮಲ್ಲಿ ಯಾವ್ಯಾವ ಎಸಂಪ್ಷನ್ ಸೆಟ್ ಆಗಿದೆ, ದುಡ್ಡಿರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಪ್ರತಿಯೊಂದರಲ್ಲೂ ಚೆಕ್ ಇಟ್ ಔಟ್. ನಿಮಗೆ ಯಾವ ಎಸಂಪ್ಷನ್ಸ್ ಇದೆ, ನಿಮ್ಮಲ್ಲಿ ಯಾವ ಒಂದು ಎಸಂಪ್ಷನ್ನಿಂದ ನಿಮ್ಮ ಲೈಫ್ ಇಲ್ಲಿ ಕೂತ್ಕೊಂಡಿದೆ. ದುಡ್ಡಿನ ಬಗ್ಗೆ ಎಷ್ಟೊಂದು ನಾವು ಮಾತಾಡ್ತೀವಿ, ಶ್ರೀಮಂತರನ್ನ ಕಂಡ್ರಾಗಲ್ಲ, ದುಡ್ಡು ಹಾಗೆ ಹೀಗೆ ಅಂತ. ನೋ, ಅದರಿಂದ ಏನಾಗುತ್ತೆ, ದುಡ್ಡು ನಿಮ್ಮ ಹತ್ರ ಬರಲ್ಲ. ಬಿಕಾಸ್ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ನಮ್ಮನ್ನು ಕಾಯುತ್ತೆ, ನನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಾನು ಹೇಳ್ದಂಗೆ ಕೇಳುತ್ತೆ. ಅದಕ್ಕೆ ಕಣ್ಣಿಲ್ಲ. ನನ್ನ ಸಬ್ಕಾನ್ಷಿಯಸ್ ಮೈಂಡ್ ವಿಡಿಯೋನ ಚೆಕ್ ಮಾಡಿ, ತುಂಬ 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 ಚೆನ್ನಾಗಿದೆ. ಅದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳಿ. ನಿಮಗೆ ಖಂಡಿತವಾಗಿಯೂ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ರಿಪೀಟೇಷನ್ ಮಾಡಬೇಕು, ರಿಪೀಟ್ ಮಾಡಬೇಕು. ನಿಮಗೆ ಇನ್ನೂ ಡಿಟೇಲ್ ಆಗಬೇಕು, ನಾನು ಇನ್ನೂ ಕಲ್ತ್ಕೋಬೇಕು ಅಂದರೆ ಖಂಡಿತವಾಗಿಯೂ ನಾನು ಪರ್ಸ್ನಲ್ ಸೆಷನ್ಸ್ ತಗೊತೀನಿ, ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ತಗೊತೀನಿ, ಇನ್ನೂ ಬೇರೆ ಬೇರೆ ಏನೇನೋ ಇರುತ್ತೆ. ಖಂಡಿತವಾಗಿಯೂ ಕಾಂಟ್ಯಾಕ್ಟ್ ಮಾಡಿ, ಯು ಕ್ಯಾನ್ ಜಾಯಿನ್. ಓಕೆನಾ? ಸೊ ಎಸ್, ದೆನ್ ಬೈ ಬಾಯ್. ಒಳ್ಳೆಯದಾಗಲೇ. ಎಸ್, ಯುವರ್ ಥಾಟ್ಸ್ ಕ್ರಿಯೇಟ್ಸ್ ಯುವರ್ ಲೈಫ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ ಯು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಒಳ್ಳೊಳ್ಳೆ ಕಮೆಂಟ್ಸಿಗೆ ಇಷ್ಟೊಂದು ಜನ ಶೇರ್ ಮಾಡ್ತಾ ಇದ್ದೀರಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿ. ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಚೆನ್ನಾಗಿದೆ ಅಂತ ಹಾಕಿ. ಏನಾದರೂ ಕ್ವಶನ್ ಇದ್ದರೆ ಹಾಕಿರಿ, ನಾನು ಆನ್ಸರ್ ಮಾಡೋಕ್ಕೆ ಖಂಡಿತವಾಗಿಯೂ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಎಸ್, ದೆನ್ ಬಾಯ್ ಬಾಯ್. ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋ ಲೈಫ್ ನಿಮ್ಗೆ ಸಿಗಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಹ್ಯಾಪಿ ಮ್ಯಾನಿಫೆಸ್ಟಿಂಗ್.